ಹಾಯ್ ಎಲ್ಲೋ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ಮನೆಯಲ್ಲೇ ನಾನು ಮಶ್ರೂಮ್ ಗ್ರೇವಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಅದು ಹೇಗೆ ಮಾಡೋದು, ಅದು ಹೇಗೆ ಬೇಕಾಗಿರೋ ಸಾಮಗ್ರಿಗಳು. ಮೊದಲಿಗೆ ಮಶ್ರೂಮ್ 2 ತೊಗೊಂಡಿದ್ದೀನಿ. ಚಿಕ್ಕ ಚಿಕ್ಕದಾಗಿ ಹಚ್ಚಿದ 2 ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹುರಿದ ಕಡಲೆ ಹಸಿಟ್ಟು, ಸ್ವಲ್ಪ ತುಪ್ಪ, ಒಂದು 3 ಸ್ಪೂನಿಂದ 4 ಸ್ಪೂನು ಎಣ್ಣೆ, ಚಕ್ಕೆ ಲವಂಗ, ಪಲಾವ್ ಎಲೆ, ಕಸೂರಿ ಮೇಥಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣದ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲೆ ಮತ್ತು 2 ಟೊಮೆಟೊ ಇಲ್ಲ 1.5 ಟೊಮೆಟೊ, ಗೋಡಂಬಿ ಪೇಸ್ಟ್ ಮಾಡ್ಕೊಬೇಕು, ಮೊಸರು, ಕೊತ್ತಂಬರಿ ಸೊಪ್ಪು. ಈಗೆಲ್ಲ ರೆಡಿ ಇದೆ, ಮಾಡೋಣ. ಒಲೆ ಹಚ್ಚಿ ಬಾಣಲೆಯನ್ನು ಇಡಿ. ತವ ಕಾದ ನಂತರ ಅದಕ್ಕೆ 3 4 ಸ್ಪೂನ್ ಅಡುಗೆ ಎಣ್ಣೆ, ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಯಾವುದಾದ್ರೂ ಸೇರಿಸ್ಕೊಬೋದು. ಎಣ್ಣೆ ಕಾದ ನಂತರ ಅದಕ್ಕೆ ಪಲಾವ್ ಎಲೆ, ಚಕ್ಕೆ ಲವಂಗ ಏಲಕ್ಕಿ ಸೇರಿಸಿ, ನಂತರ ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಹಚ್ಚಿದ 2 ಈರುಳ್ಳಿಯನ್ನು ಹಾಕಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಬೇಯೋ ಟೈಮಲ್ಲಿ ಅದಕ್ಕೆ ಸ್ವಲ್ಪ ಅರಿಶಿನ ಸೇರಿಸಿ, ಅರಿಶಿನ ಹಾಕೋದ್ರಿಂದ ಘಮ, ಪರಿಮಳ ಸುವಾಸನೆ ತುಂಬಾ ಚೆನ್ನಾಗಿರುತ್ತೆ. ಈಗೆಲ್ಲ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದನ್ನು ಸಹ ಫ್ರೈ ಆಗಲು ಬಿಡಿ. 2 ನಿಮಿಷಗಳ ಕಾಲ ಫ್ರೈ ಮಾಡಬೇಕು. ನಂತರ ಅದಕ್ಕೆ ಟೊಮೆಟೊ ಮತ್ತು ಗೋಡಂಬಿ ಪೇಸ್ಟನ್ನು ಹಾಕಿ ಅದೆಲ್ಲವನ್ನು ಮಿಕ್ಸ್ ಮಾಡಿ ಆ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ. ಈಗೆಲ್ಲ ಫ್ರೈ ಆಗಿದೆ. ಇದಕ್ಕೆ ಈಗ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲೆ ಹಾಕಿ ಸೇರಿಸಿ ಆ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಲು ಬಿಡಿ. ನಂತರ ಅದಕ್ಕೆ ಹುರಿದ ಕಡಲೆ ಹಸಿಟ್ಟು ಹಾಕೋದ್ರಿಂದ ಆ ಗ್ರೇವಿ ಇರುತ್ತಲ್ಲ, ಕ್ರೀಮಿಯಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ಈಗೆಲ್ಲ ಫ್ರೈ ಆಗಿದೆ. ಈಗ ಅಗತ್ಯಕ್ಕೆ ತಕ್ಕಂತೆ ನೀರನ್ನು ಹಾಕಿ. ಸ್ವಲ್ಪ ನೀರು ಕಡಿಮೆನೇ ಇರಲಿ, ಯಾಕೆ ಮಶ್ರೂಮಲ್ಲೂ ನೀರಿರುತ್ತೆ. ಮಶ್ರೂಮ್ ಬೇಯಲು ನೀರು ಜಾಸ್ತಿ ಬೇಕಾಗಲ್ಲ. ನೋಡಿ, ಈಗೆಲ್ಲ ಮಿಕ್ಸ್ ಮಾಡಿ. ಈಗ ಕುದೀತಾ ಇದೆಯಲ್ಲ, ಈಗ ಮಶ್ರೂಮನ್ನು ಸೇರಿಸಿ. ಎಲ್ಲ ಮಶ್ರೂಮ್ಸ್ ಹಾಕಿ ಎಲ್ಲ ನೀಟಾಗಿ ಬೆರೆಸಿ. ಅದು ನೀಟಾಗಿ ಬೆರೆಸಿದ ನಂತರ ಅದಕ್ಕೆ ಈಗ ರುಚಿಗೆ ತಕ್ಕಷ್ಟು ಅದಕ್ಕೆ ಉಪ್ಪನ್ನು, ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದನ್ನು ಬೇಯಲು ಬಿಡಿ. ಅದು ಬೇಯಲು ಕ್ಯಾಪನ್ನು ಮುಚ್ಚಿ ಒಂದು 3 4 ನಿಮಿಷಗಳ ಕಾಲ ಕುದಿಯಲು ಹಾಗೆ ಬಿಡಿ. ನೋಡಿ, ಈಗೆಲ್ಲ ಕುದೀತಾ ಇದೆ. ಎಷ್ಟು ಚೆನ್ನಾಗಿದೆ ಅಲ್ವಾ, ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲೇ ನಾವು ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ಕೊಬೋದು. ಈಗ ಎಲ್ಲ 90% ಆಗಿದೆ. ಈಗ ಮೊಸರನ್ನು ಹಾಕಿ, ಮೊಸರು ಇಲ್ಲ ಹಾಲಿನ ಕೆನೆನ ಹಾಕೋದ್ರಿಂದನೂ ತುಂಬಾ ಚೆನ್ನಾಗಿರುತ್ತೆ. ಹೀಗೆಲ್ಲ ಮಿಕ್ಸ್ ಮಾಡಿ ನಂತರ ಕೊನೆಯಲ್ಲಿ ಕಸೂರಿ ಮೇಥಿನ ಹಾಕಿ. ಇದು ಹಾಕೋದ್ರಿಂದ ಇನ್ನಷ್ಟು ರುಚಿ ಹೆಚ್ಚಾಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಕೊನೆಯಲ್ಲಿ ಅಲಂಕಾರಕ್ಕೆ ರುಚಿಗೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ. ಆಗ ರೆಡಿ ಆಗೋದು ಮಶ್ರೂಮ್ ಗ್ರೇವಿ. ನಾನು ಅಕ್ಕಿ ರೊಟ್ಟಿ ಜೊತೆ ತಿಂತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.